ಹಾಯ್ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ನಿಮ್ಮ KS ಏನು 319 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಓಡಿಸಿದೆ. ಇದರಲ್ಲಿ ಪ್ರಿಲಿಮ್ಸ್ ಒನ್ ಆಫ್ ದಿ ಮೋಸ್ಟ್ ಟ್ರಿಕಿಯಸ್ಟ್ ಪಾರ್ಟ್. ಈ ಪ್ರಿಲಿಮ್ಸ್ ನ ಈ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ 100% ನನ್ ಕ್ಲಿಯರ್ ಆಗೇ ಆಗುತ್ತೆ. ಆ ರೀತಿ ನಮ್ಮ ಅಶ್ವಮೇಧ ಐಎಎಸ್ ಕಡೆಯಿಂದ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಏನಾದ್ರೂ ಕೊಡುಗೆ ಕೊಡ್ಬೇಕಂತಿದ್ದಾಗ ನನಗೆ 2 ಥಾಟ್ ಇತ್ತು. ಒಂದು, ಸಾಲಿಡ್ ಟೀಮ್ ಇರಬೇಕು, ಅಂದ್ರೆ ಆ ಕಂಟೆಂಟ್ ನ ಡೆಲಿವರ್ ಮಾಡಕ್ಕೆ. ಎರಡನೇದು, ಆ ಟೀಮ್ ಡೆಲಿವರ್ ಏನನ್ನ ಮಾಡುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್. ಅಂದ್ರೆ ಕೋರ್ಸ್ ಯಾವ್ಯಾವ್ದನ್ನ ಡೆಲಿವರ್ ಮಾಡಿದ್ರೆ ಅಂದ್ರೆ ತುಂಬಾ ಕ್ರಿಸ್ಪ್ ಆಗಿ ಚಿಕ್ಕ ಮಿನಿಮಲ್ ಪ್ರಿಪರೇಷನ್ ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ತೆಗಿಬೇಕು. ಈ ಎರಡು ತಲೆಗೆ ಬಂದಾಗ ಮೊದಲನೇ ಟೀಮ್ ನ ಭಾಗವಾಗಿ ನನ್ನೊಂದಿಗೆ ಅಭಿಷೇಕ್ ಸರ್ ಇದ್ದಾರೆ ಮತ್ತೆ ತೇಜಸ್ ನಾಯ್ಡು ಸರ್ ಇದ್ದಾರೆ. ಸೊ ಈ ಟೀಮ್ ನನ್ನ ಎಲ್ಲಾ ಟೀಮ್ ನ ಸದಸ್ಯರು ಸಾಕಷ್ಟು ಬಾರಿ UPSC ಮತ್ತು KPSC ಎಕ್ಸಾಮ್ಸ್ ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಸ್ಟೇಜಸ್ ನ ತಲುಪಿರೋರು. ಅದ್ರ ಜೊತೆಗೆ ಆಲ್ರೆಡಿ 7 to 8 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ದು ಟೀಚಿಂಗ್ ಫೀಲ್ಡ್ ಅಲ್ಲಿ UPSC ಮತ್ತು KPSC ಎಕ್ಸಾಮ್ಸ್ ಆಲ್ರೆಡಿ ಏನೇನು ಕ್ಲಿಯರ್ ಮಾಡಿದಾರಲ್ಲ ಅವರೆಲ್ಲರಿಗೂ ಮೆಂಟರ್ಶಿಪ್ ಅನ್ನ ಮಾಡಿರುವಂತಹ ಅನುಭವದೊಂದಿಗೆ ನನ್ನೆಲ್ಲ ಟೀಮ್ ಸದಸ್ಯರಿದ್ದಾರೆ. ಸೊ ಈ ಎರಡನೇ ಪಾರ್ಟ್ ಅಲ್ಲಿ ಇರುವಂತಹ ಕೋರ್ಸಸ್ 3 ಸ್ಟ್ರಾಟಜಿ ಮಾಡಿದಿವೆ. ಅಂದ್ರೆ ಈ 3 ಕೋರ್ಸ್ ನ ಬೈ ಅಂತ ಅಲ್ಲ, ಈ 3 ಕೋರ್ಸ್ ಏನಾದ್ರು ನೀವು ತಗೋಬೇಕಂತ ಡಿಸೈಡ್ ಮಾಡ್ಕೊಂಡ್ರಿ ಅಂದ್ರೆ ಪಕ್ಕಾ 100% ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ ಡೇ ಅಂಡ್ ನೈಟ್ ಆಲ್ಮೋಸ್ಟ್ 1 ವೀಕ್ ಕುತ್ಕೊಂಡು ಇದ್ರ ಬಗ್ಗೆ ಸ್ಟ್ರಾಟಜಿ ಮಾಡಿ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ಈ ಕೋರ್ಸ್ ಕುರಿತಾಗಿ ಅಭಿ ಸರ್ ಮತ್ತೆ ತೇಜಸ್ ನಾಯ್ಡು ಸರ್ ಕಂಟಿನ್ಯೂ ಮಾಡ್ತಾರೆ. ಎಸ್ ಸರ್. ಕೋರ್ಸ್ ನಂಬರ್ 1 HYTs, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಥವಾ ಹೈ ಯೀಲ್ಡಿಂಗ್ ಥೀಮ್ಸ್ ಅಂತ ಹೇಳ್ಬೋದು. ನಾವೆಲ್ಲರೂ ಒಂದು ಪ್ರಿನ್ಸಿಪಲ್ ಬಗ್ಗೆ ಕೇಳಿರ್ತೀವಿ, ಪರೆಟೋ ಪ್ರಿನ್ಸಿಪಲ್ ಅಂತ. ಪರೆಟೋ ಪ್ರಿನ್ಸಿಪಲ್ ಅಂದ್ರೆ ಏನ್ ಹೇಳಿ, 80% ಆಫ್ ದ ಟಾಪಿಕ್ಸ್ ಬರೀ 20% ಆಫ್ ದ ಥೀಮ್ಸ್ ಇಂದ ಬರುತ್ತೆ. ಬಟ್ ನಾವು ಯೂಶಲಿ ಆಸ್ಪಿರೆಂಟ್ಸ್ ಆಗಿ ಏನ್ ಮಾಡ್ತೀವಿ, ಬುಕ್ ಮೇಲ್ ಬುಕ್, ವಿಡಿಯೋ ಮೇಲ್ ವಿಡಿಯೋ, ಬೇರೆ ಏನೋ ನೋಟ್ಸ್ ಮೇಲ್ ನೋಟ್ಸು, ಬೇರೆ ಯಾವುದೋ ಒಂದು ಕೋರ್ಸ್ ಮೇಲ್ ಕೋರ್ಸು ಎನ್ರೋಲ್ ಆಗ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಬಟ್ ಎಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೋ ಆ ಒಂದು ಮೇನ್ ಹೈ ವೀಲ್ಡಿಂಗ್ ಥೀಮ್ಸ್ ನ ನಾವು ಯೂಶಲಿ ಮಿಸ್ ಮಾಡ್ತೀವಿ. ಸೊ ಈ ತರ ಮಿಸ್ ಆಗ್ಬಾರ್ದು ಅಂತ ಈ ಒಂದು ಕೋರ್ಸಿನ ಪ್ರಯತ್ನ. ಸೊ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಎಲ್ಲಾ ಥೀಮ್ಸ್ ನಾವು ವೆಲ್ ರಿಸರ್ಚ್ ಮಾಡಿ ಅಲ್ಲಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ಸ್ ನ ಐಡೆಂಟಿಫೈ ಮಾಡಿ MCQ ರೂಪದಲ್ಲಿ ನಾವು ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಈ MCQ ಆದ್ಮೇಲೆ ಅಲ್ಲಿರುವಂತ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಗೆ ಏನಿರುತ್ತೋ ಅದನ್ನು ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ. ದಿಸ್ ವಿಲ್ ಬಿ ದ ಬೆಸ್ಟ್ ವೇ ಇನ್ ವಿಚ್ ಆ ಒಂದು ಸಬ್ಜೆಕ್ಟ್ ನ ನೀವು ರಿವಿಷನ್ ಮಾಡಬಹುದು. ಎರಡನೇ ಕೋರ್ಸಿನ ಡೀಟೇಲ್ಸ್ ಇವಾಗ ನಿಮ್ಗೆ ಅಭಿಷೇಕ್ ಸರ್ ನಿಮ್ ಮುಂದೆ ಹೇಳ್ತಾರೆ. ಸೊ ಎರಡನೇ ಕೋರ್ಸ್ ಬಂದು ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಕರೆಂಟ್ ಅಫೇರ್ಸ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಈ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಇಂದ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಇಂದ ಬರುವಂತಹ ಮ್ಯಾಕ್ಸಿಮಮ್ ಕ್ವಶನ್ಸ್ ನ ನೀವು ಅಟೆಂಪ್ಟ್ ಮಾಡಬಹುದು. ಅದ್ರ ಜೊತೆಗೆ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಏನಂತಂದ್ರೆ ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಕರೆಂಟ್ ಅಫೇರ್ಸ್. ನೀವು ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನೂ ನೋಡಿದಾಗ ಪೇಪರ್ 2 ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ನೀವು ಲಾಸ್ಟ್ ಟೈಮ್ ನಡೆದಿರತಕ್ಕಂಥ KS ಪ್ರಿಲಿಮ್ಸ್ ನೋಡಬಹುದು, ಅದಕ್ಕಿಂತ ಮುಂಚೆ ಪೇಪರ್ಸ್ ಗಳನ್ನ ನೋಡಿದಾಗ ಈ ಟ್ರೆಂಡ್ ನ ಫಾಲೋ ಮಾಡಿದ್ದಾರೆ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ನೀವು ಆಗಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಪ್ರಿಲಿಮ್ಸ್, ಅದ್ರ ಜೊತೆ ಡಿಸೆಂಬರ್ ಅಲ್ಲಿ ನಡೆದಿರ್ತಕ್ಕಂಥ KS ಪ್ರಿಲಿಮ್ಸ್ ಪೇಪರ್ ನೋಡಿದಾಗ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ವೇರ್ ಆಸ್ಕ್ಡ್ ಫ್ರಮ್ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಥೀಮ್ಸ್. ಸೊ ಇದು ನಾಟ್ ಓನ್ಲಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬಟ್ ಸ್ಟಾಟಿಕ್ ಕ್ವಶನ್ಸ್ ಅಲ್ಲೂ ಕೂಡ ಕರೆಂಟ್ ಅಫೇರ್ಸ್ ನ ಆಡ್ ಮಾಡಿ ಕೇಳಿರುವಂತದ್ದು ಇದೆ. ಸೊ ಈ ಮೂರನ್ನ ನಾವು ಮಿಸ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಈ ಮೂರನ್ನು ನಾವು ಏನಾದ್ರೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಓದಿ ಅದನ್ನ ಅರ್ಥೈಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನ ಅಟೆಂಡ್ ಮಾಡಕ್ಕೆ ಆಗುತ್ತೆ. ಸೊ ಈ ನಿಟ್ಟಿನೊಳಗಡೆ ಈ ಎರಡನೇ ಕೋರ್ಸ್ ನ ನಾವು ಲಾಂಚ್ ಮಾಡ್ತಿದ್ದೀವಿ. ಇದರಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಕರೆಂಟ್ ಅಫೇರ್ಸ್ ನ ತುಂಬಾ ಡೀಟೇಲ್ ಆಗಿ ಅಂಡ್ ಟು ದ ಪಾಯಿಂಟ್ ನಿಮಗೆ ನಾವು ಈ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಅಂಡ್ ಜಸ್ಟ್ ಟು ಆಡ್ ಆನ್, UPSC ಅಭ್ಯರ್ಥಿಗಳು ಯೂಶಲಿ ಜನರಲ್ ಸ್ಟಡೀಸ್ ಅಥವಾ ಜಾಗ್ರಫಿ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ ಇದೆಲ್ಲ ಮುಗಿಸಿರ್ತೀವಿ. ಬಟ್ ಅವ್ರಿಗೆ ಈ KPSC ಬ್ರಿಡ್ಜ್ ಮಾಡ್ಕೋಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಈ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್ ಹಾಗೂ ಕರೆಂಟ್ ಅಫೇರ್ಸ್. ಸೊ ಈ ಒಂದು ಕೋರ್ಸ್ ನಿಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಮೂರನೆಯ ಒಂದು ಕೋರ್ಸ್ ಯಾವುದು ಅಂತಂದ್ರೆ, ನಾವು ಎಷ್ಟೇ ಓದ್ಲಿ, ಎಷ್ಟೇ ವಿಡಿಯೋಸ್ ನೋಡ್ಲಿ, ಏನೇ ಮಾಡಿದ್ರು ಲಾಸ್ಟ್ಗೆ ಪ್ರಾಕ್ಟೀಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಪ್ರಿಲಿಮ್ಸ್ ಅಲ್ಲಿ ನೀವೇನಾದ್ರೂ ವಿತೌಟ್ ಪ್ರಾಕ್ಟೀಸ್ ಪ್ರಿಲಿಮ್ಸ್ಗೆ ಹೋಗಿದ್ದೆ ಆದ್ರೆ ಡೌಟ್ ಅಲ್ಲಿ ಇದ್ಬಿಟ್ಟು ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಾ. ಸೊ ಅದ್ ಆಗ್ಬಾರ್ದು ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ನ ಇಲ್ಲೇ ನಡೆಸಬೇಕು. ಸೊ ನಮ್ಮ ಕೋರ್ಸಸ್ ಗಳ ಜೊತೆಗೆ ವಿ ಆರ್ ಕಮಿಂಗ್ ಅಪ್ ವಿತ್ ದ ಥರ್ಡ್ ಕೋರ್ಸ್, ದಟ್ ಈಸ್ ಟೆಸ್ಟ್ ಸೀರೀಸ್. ಈ ಟೆಸ್ಟ್ ಸೀರೀಸ್ 30 ಟೆಸ್ಟ್ ಗಳ ಒಂದು ಕಾಂಪ್ರಹೆನ್ಸಿವ್ ಟೆಸ್ಟ್ ಸೀರೀಸ್ ಆಗಿರುತ್ತೆ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನಾವಿಲ್ಲಿ ಟಚ್ ಮಾಡ್ತಾ ಇದೀವಿ. ಇಟ್ ಮೇ ಬಿ ಬಜೆಟ್, ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸ್, ಯು ನೇಮ್ ಇಟ್ ಅಂಡ್ ವಿ ಹ್ಯಾವ್ ಇಟ್. ಸೊ ಈ ಟೆಸ್ಟ್ ಸೀರೀಸ್ ನ
ಪ್ಲಸ್ ಕ್ರಾಶ್ ಕೋರ್ಸ್ ನೀವು ಜಾಯ್ನ್ ಆಗಿ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡಿದೆ ಆದ್ರೆ 100% ಯು ಕ್ಯಾನ್ ಕ್ರಾಕ್ ದ ಪ್ರಿಲಿಮ್ಸ್. ದಟ್ ಇಸ್ ದ ಅಶ್ಯೂರೆನ್ಸ್ ವಿ ಆರ್ ಗಿವಿಂಗ್. ಸೊ ಅದಷ್ಟೇ ಅಲ್ಲದೆ ಈಗ ನಾವು ಮಾಡಿರ್ತಕ್ಕಂಥ ಟೆಸ್ಟ್ ಸೀರೀಸು ಇಟ್ ಈಸ್ ಬೇಸ್ಡ್ ಆನ್ ದ ರೀಸೆಂಟ್ ಟ್ರೆಂಡ್ಸ್ ಆಫ್ KS ಪ್ರಿಲಿಮ್ಸ್. ನೀವು ನೋಡಿರಬಹುದು ಕಳೆದ ಬಾರಿ KS ಪ್ರಿಲಿಮ್ಸ್ ಮಾಡಿದಾಗಲೂ ಕೂಡ KS ಆಲ್ವೇಸ್ ಫಾಲೋಸ್ UPSC ಟ್ರೆಂಡ್. ಸೊ UPSC ಅಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ನ ಪ್ಯಾಟರ್ನ್ಸ್ ಆಗಿರಬಹುದು, ಆ ಪ್ಯಾಟರ್ನ್ಸ್ ನ ಬೇಸಿಸ್ ಮೇಲೆನೆ KS ಪೇಪರ್ಸ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಆ ಪ್ಯಾಟರ್ನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ಒಂದು ಟೆಸ್ಟ್ ಸೀರೀಸ್ ನ ಕೂಡ ಲಾಂಚ್ ಮಾಡಿದೀವಿ. ಅಂಡ್ ಈ 3 ಕೋರ್ಸಸ್ ಗಳು ಅಟ್ ಅ ವೆರಿ ಅಫೋರ್ಡೆಬಲ್ ಪ್ರೈಸ್ ನಾವು ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀವಿ. ಸೊ ನೀವು ಈ ಕ್ರಾಶ್ ಕೋರ್ಸ್ ಮತ್ತೆ ಟೆಸ್ಟ್ ಸೀರೀಸ್ ನ ಜಾಯ್ನ್ ಆಗಿ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಂಡಿದ್ದೆ ಆದ್ರೆ 100% ಯು ಕ್ಯಾನ್ ಕ್ರಾಕ್ ದ ಪ್ರಿಲಿಮ್ಸ್. ನಮಗ್ ಗೊತ್ತಿರುವಂತ ಎಲ್ಲ ನಾಲೆಡ್ಜು, ಎಕ್ಸ್ಪೀರಿಯನ್ಸು ಮತ್ತೆ ಎಕ್ಸ್ಪರ್ಟೀಸ್ ಇಟ್ಕೊಂಡು ಈ 3 ಕೋರ್ಸ್ ಮಾಡಿದೀವಿ. ನಿಮ್ಮ ರಿಸಲ್ಟ್ ನಮ್ಮ ಜವಾಬ್ದಾರಿ. ಓಕೆ, ಸೊ ಈ ಒಂದು ಕೋರ್ಸ್ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ನೀವು ತಿಳ್ಕೋಬೇಕು ಅಂದ್ರೆ ಯು ಕ್ಯಾನ್ ಡೌನ್ಲೋಡ್ ಅವರ್ ಅಪ್ಲಿಕೇಶನ್ ಆನ್ ಆಂಡ್ರಾಯ್ಡ್ ಅಂಡ್ ಇದು ಅಶ್ವಮೇಧ IAS ಅಂತ ನಮ್ಮ ಆಪ್ ಹೆಸರು. ಇನ್ನು ನಿಮ್ಗೆ ಈ ಟೆಸ್ಟ್ ಸ್ಕೆಡ್ಯೂಲ್ ಬಗ್ಗೆ ಆಗಿರ್ಬೋದು ಅಥವಾ ಫೀಚರ್ಸ್ ಬಗ್ಗೆ ಆಗಿರ್ಬೋದು ಇನ್ನು ಹೆಚ್ಚಿನ ಮಾಹಿತಿ ತಿಳಿಬೇಕು ಅಂದ್ರೆ ಯು ಕ್ಯಾನ್ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್. ಓಕೆ, ನಿಮ್ಗೆ ಈ ಯೂಟ್ಯೂಬ್ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಇರುತ್ತೆ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್.